PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಏನು ನೀವು ಪಡಿತೀರಾ ಅದು ನಿಮ್ಮ ಜೀವನದ ಮುಂದಿನ ಮಾರ್ಗ ಆಗಕ್ಕೆ ಅವಕಾಶ ಆಗುತ್ತೆ. ನಮ್ಮ ಸಂಸ್ಥೆ ಈ ಒಂದು PUC ಇಂದ ಶುರು ಮಾಡಿರುವಂತಹ ನಾವೇ ಮೋಲ್ಡ್ ಮಾಡುವಂತಹ ಒಂದು ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆಯಲ್ಲಿ ನೀವು ಯಾವುದೇ ಒಂದು ಕೋರ್ಸ್ ಬೇಕಾದರೂ ತಗೊಳ್ಳುವಂತ ಒಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೀವಿ. ಅಂದ್ರೆ PUC ಬಂದ್ರೆ PUC ಇಂದ ಡಿಗ್ರಿ ಮಾಡ್ಕೊಂಡು PG ಮಾಡ್ಕೊಂಡ ಮೇಲೆ ನೀವು ಉದ್ಯೋಗ ಅವಕಾಶಗಳು ಕೂಡ ನಾವು ಈ ಒಂದು ಸಂಸ್ಥೆ ಅವಕಾಶ ಮಾಡಿಕೊಟ್ಟಿದೆ. ಇದುವರೆಗೆ ಈ ಸಂಸ್ಥೆಯಿಂದ ಸುಮಾರು 5,500 ಜನ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಕೊಟ್ಟಿದೆ. ಹೋದ ವರ್ಷ ಕೂಡ ಸಾಕಷ್ಟು ಕಂಪನಿಗಳಿಂದ ಬಂದು ಸುಮಾರು 420 ಜನಕ್ಕೆ ಉದ್ಯೋಗ ಅವಕಾಶ ಕೊಟ್ಟಿದ್ದೀವಿ. ಕೇವಲ ನಾವು ವಿದ್ಯಾಭ್ಯಾಸಕ್ಕೆ ಮಾತ್ರ ಬೆಲೆ ಕೊಡದಿರ ಈ ಒಂದು ಸಂಸ್ಥೆಯಿಂದ ಒಂದು ಒಳ್ಳೆ ವಿದ್ಯಾರ್ಥಿಗಳನ್ನ ಈ ಸಮಾಜಕ್ಕೆ ನಾವು ಗುರುತಿಸಬೇಕು, ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಪ್ರಜೆಗಳನ್ನು ಕೊಡಬೇಕು ಅನ್ನೋ ಒಂದು ಧ್ಯೇಯವನ್ನು ಇದರಲ್ಲಿ ಇಟ್ಕೊಂಡಿದ್ದೀವಿ. ಅದಕ್ಕೆ ನೀವು ಈ ಸಂಸ್ಥೆಗೆ ಬಂದ್ರೆ ವಿದ್ಯಾಭ್ಯಾಸ ಜೊತೆಯಲ್ಲಿ ಒಂದು ಶಿಸ್ತನ್ನು ಕೂಡ ಕಾಪಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಶಿಸ್ತು ಇಲ್ಲದೆ ಇದ್ರೆ ಜೀವನದಲ್ಲಿ ಏನನ್ನೂ ಪಡೆಯಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಿಗೆ ಎರಡು ಡಿಸಿಪ್ಲಿನ್ಗಳು ಇರಬೇಕಂತೆ. ಒಂದು ಜೀವನದ ಡಿಸಿಪ್ಲೈನು, ಇನ್ನೊಂದು ಫೈನಾನ್ಷಿಯಲ್ ಡಿಸಿಪ್ಲೈನು ಅಂತ. ಯಾವುದೇ ವಿದ್ಯಾರ್ಥಿಗಳಿಗೆ ನಿಮಗೆ ಜವಾಬ್ದಾರಿ ಇರೋದು ಕೇವಲ ಇವಾಗ ಓದೋದ ಕಡೆ ಮಾತ್ರ ಇರಬೇಕು. ಹೊತ್ತು ಆ ಓದುವಾಗ ಏನೇನು ಆಗಬಾರ್ದು, ಓದೋದ ಕಡೆ ಮಾತ್ರ ಗಮನ ಹರಿಸಬೇಕು ಅಂತ ಹೇಳಿ ಸಾಕಷ್ಟು ಜನಗಳು ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾರೆ. ಆ ಒಂದು ಉದ್ದೇಶದಿಂದನೇ ಇವತ್ತು ಫಸ್ಟ್ ಲವ್ ಗುರು ಅನ್ನೋ ಒಂದು ಸಿನಿಮಾದಲ್ಲೂ ಸಹ ಫಸ್ಟ್ PUC ನಲ್ಲಿ ಸೇರಿದಾಗ ಯಾಕೆ ತಮ್ಮ ಜೀವನವನ್ನು ಹಾಳು ಮಾಡ್ಕೋಬಾರದು, ಹೇಗೆ ಹಾಳಾಗ್ತಾರೆ ಅನ್ನೋ ಒಂದು ಒಳ್ಳೆಯ ಉತ್ತಮವಾದ ಒಂದು ಕಥೆಯನ್ನು ಮಾಡಿದ್ದಾರೆ. ದಯವಿಟ್ಟು ಬೇರೆ ವಿಚಾರಕ್ಕೆ ಅಂತಲ್ಲ, ಆ ಒಂದು ಸಿನಿಮಾವನ್ನು ನೋಡಿ ಆ ಯಂಗ್ಸ್ಟರ್ಸ್ಗೆ ಪ್ರೋತ್ಸಾಹ ಮಾಡ್ತೀರಾ ನೀವೆಲ್ಲರೂ ಅಂತ ಹೇಳಿ ನಾನು ಭಾವಿಸ್ತಿರ್ತೀನಿ. ಫಸ್ಟ್ ಲವ್ ಗುರು ಈ ಚಿತ್ರ ಏನಿದೆಯಲ್ಲ ಇದು ನಿಮಗೆ ಕರೆಕ್ಟ್ ಆಗಿದೆ. ಈ ಟೈಮ್ ಏನಿದೆಯಲ್ಲ ಫಸ್ಟ್ PUC ಫಸ್ಟ್ ಲವ್ ಗುರು ಅದರಲ್ಲಿ ಯಾವ ರೀತಿ ಹಾದಿ ತಪ್ತಾರೆ ಅನ್ನೋದು ಡೈರೆಕ್ಟ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇದಕ್ಕಿಂತ ಮೊದಲು ನಾನು ಸರ್ ಬಗ್ಗೆ ಮಾತಾಡಲೇಬೇಕು. ತುಂಬಾ ಚೆನ್ನಾಗಿ ಮಾತಾಡಿದ್ರು ಕೆಲವು ವಿಷಯಗಳೆಲ್ಲ. ನಿಮ್ಗೆ ತುಂಬಾ ಕೆಲವರು ಫೀಸ್ ಕಟ್ಟಕ್ ಇಲ್ದವರಿಗೂ ನಾನು ಫೀಸ್ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಕೇಳಲ್ಲ. ಎಷ್ಟು ಕಟ್ತಾರೋ ಅಷ್ಟನ್ನ ತಗೊಂಡು ನಾನು ಸ್ಕೂಲಲ್ಲಿ ಓದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಅಂತ. ಸರ್ ನಿಮಗೆ ದೊಡ್ಡ ಧನ್ಯವಾದ ಸರ್. ಯಾಕೆ ಹೇಳ್ತೀನಿ ಅಂದ್ರೆ ನನಗೆ ಗೊತ್ತಿರೋ ಯಾರು ಹಿಂಗೆ ದುಡ್ಡು ಕಟ್ಟಕ್ ಆಗಲ್ಲ, ಸ್ವಲ್ಪ ದುಡ್ಡು ಕಟ್ಟಿನ ಓದ್ಬೇಕು, ಚೆನ್ನಾಗಿ ಓದೋರಿದ್ರೆ ಖಂಡಿತ ನಾನು ಇಲ್ಲಿಗೆ ಸಜೆಸ್ಟ್ ಮಾಡ್ತೀನಿ ಸರ್. ಇನ್ನೊಂದು ನಾನು ನಿಮ್ಗಳ ಬಗ್ಗೆ ಮಾತಾಡ್ಬೇಕು. ಏನಕ್ಕಂದ್ರೆ ನಾವು ಮಾತೇ ಆಡಲ್ಲ ಬೇಕಾಗಿತ್ತು, ಆಯ್ತಾ? ಅದಕ್ಕೆ ನಾವ್ ಹೇಳೋದು ಫಸ್ಟ್ ಏನಂದ್ರೆ ಓದೋದ್ರ ಜೊತೆ ಒಂದಷ್ಟು ಚೆನ್ನಾಗಿ ಮಾತಾಡಬೇಕು, ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡಬೇಕು, ಸರ್ ಹತ್ರ ಮುಖ ಕೊಟ್ಟು ಮುಖ ಮಾತಾಡಬೇಕು,
ಟೀಚರ್ ಹತ್ರನು ಮಾತಾಡ್ಬೇಕು, ಫ್ರೆಂಡ್ಸ್ ಜೊತೆನೂ ಮಾತಾಡ್ಬೇಕು, ಹುಡುಗರ ಜೊತೆನೂ ಚೆನ್ನಾಗೇ ಮಾತಾಡ್ಬೇಕು. ಗೊತ್ತಾಯ್ತಾ? ಏನಕ್ಕೆ ಚೆನ್ನಾಗಿ ಮಾತಾಡೋಕೆ ಬೇಕು ಅಂತ ಹೇಳ್ತೀನಿ ಅಂದ್ರೆ, ನಾವು ಒಂಥರ ಈ ವಯಸ್ಸಿದೆಯಲ್ಲ, ಮಾತೇ ಆಡಲ್ಲ, ಒಂಥರ ನಗಾಡ್ಕೊಂಡಂಗೆ ಸೈಡಿಗೆ ಹೋಗೋದು. ಆಮೇಲೆ ಈ ಏಜ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ತಪ್ಪು ದಾರಿ ತುಳಿತೀವಿ. ನಿಮ್ಗೆಲ್ರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ನಾನು ನಿಮ್ಗೆ ಬುದ್ಧಿ ಹೇಳುವಷ್ಟು ದೊಡ್ಡವನಲ್ಲ, ಆದ್ರೆ ನನ್ನ ಅನುಭವ ಹೇಳ್ತೀನಿ, ತಪ್ಪು ದಾರಿ ಹಿಡಿಯಕ್ಕೆ ಹೋಗ್ಬೇಡಿ. ಓದೋ ಟೈಮಲ್ಲಿ ಓದಿ, ಲವ್ ಮಾಡೋ ಟೈಮಲ್ಲಿ ಲವ್ ಮಾಡಿ, ಮದುವೆ ಆಗೋ ಟೈಮಲ್ಲಿ ಮದುವೆ ಆಗಿ, ಮಕ್ಕಳಾಗೋ ಟೈಮಲ್ಲಿ ಮಕ್ಕಳು ಮಾಡ್ಕೊಳ್ಳಿ, ಸಂಸಾರ ಮಾಡಿ. ನಗೋ ವಿಷಯ ಅಲ್ಲ ಇದು, ಬಟ್ ಕರೆಕ್ಟಾಗಿ ಯೋಚನೆ ಮಾಡಿ, ಇದು ಸತ್ಯ. ಏನಕ್ಕಂತ ಹೇಳ್ತಿರ್ತೀವಿ ಕೇಳಿ. ಈಗ ಕೆಲವರು ಹುಡುಗರು ಹುಡುಗಿರು ನಾವು ಉಮೇದಿ ಬಿಟ್ಬಿಟ್ಟು, ನಾನು ಈ ವಿಷಯ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ತುಂಬಾ ಕಡೆ ನ್ಯೂಸ್ ಓಪನ್ ಮಾಡಿದ್ರೆ ಇದೇ ಬರ್ತಿದ್ದೀವಿ, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ತುಂಬಾ ಜನ ಅಪ್ಪ ಅಮ್ಮದಿರು ತುಂಬಾ ಕಷ್ಟ ಪಡ್ತಾ ಇರ್ತಾರೆ, ಮನೇಲಿ ದುಡ್ಡು ಹೊಂದ್ಸಕ್ಕೆ ಕಷ್ಟ ಆಗ್ತಿರುತ್ತೆ. ಏನ್ ಮಗನಿಗೆ ಫೀಸ್ ಕಟ್ಬೇಕು, ನಗಾಡ್ಬೇಡಪ್ಪ, ನಿಮ್ಮ ಮನೇಲೂ ಪ್ರಾಬ್ಲಮ್ ಇರುತ್ತೆ ಕಣ್ರ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಅಪ್ಪ ಅಮ್ಮ ಇವತ್ತು ಕೆಲ್ಸಕ್ಕೆ ಹೋಗಿರ್ಬೋದು ಮನೇಲಿ, ಬಟ್ ನೀವು ನಗಾಡ್ತಾ ಇರ್ಬೋದು, ಆದ್ರೆ ಅವರು ಬೇಜಾರು ಮಾಡ್ಕೊಂಡು ಫೀಸ್ ಕಟ್ಟಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಓಕೆ, ಸಿನಿಮಾ ಬಗ್ಗೆ ನನ್ನ ಪಾತ್ರದ ಬಗ್ಗೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಇದು ಫಸ್ಟ್ ಪ್ರೆಸ್ ಮೀಟು ಅಲ್ಲ ಆಯ್ತು ಅನ್ಸುತ್ತೆ. ಇಲ್ಲ, ಮಾಧ್ಯಮದ ಮುಂದೆ ಹೋಗಿರೋದು ಫಸ್ಟ್ ಇದು ಹೊರಗಡೆ. ಅದಾದ್ಮೇಲೆ ಇದೇ ಸಂಸ್ಥೆ ಮುಖಾಂತರ ನಮ್ಮ ತಂಡ ಹೊರಗೆ ಬರ್ತಾ ಇದೆ, ಎಲ್ಲ ರೆಡಿ ಇದೆ. ಅದನ್ನ ಇನ್ನ ರಿಲೀಸ್ ಹಂತಕ್ಕೆ ಸೆಪ್ಟೆಂಬರ್ ಆ ಟೈಮಲ್ಲಿ ರಿಲೀಸ್ ಮಾಡುವಂತ ಪ್ಲಾನ್ ಇದೆ. ಸೊ ನೀವೆಲ್ಲ ಸಿನಿಮಾ ನೋಡ್ತೀರಾ? ಕನ್ನಡ ಸಿನಿಮಾ ನೋಡ್ತೀರಾ? ಅಂತೀರಾ? ನೋಡ್ತೀರಾ? ಬೇರೆ ಲ್ಯಾಂಗ್ವೇಜ್ ಸಿನಿಮಾ ನೋಡ್ತೀರಾ? ಸೂಪರ್, ಇದು ಖುಷಿಯಾಗಿದೆ. ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾ ನೋಡ್ಬೇಕು, ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ಕೊಡಬೇಕು. ಓಕೆನಾ? ಓಕೆ, ನಾನೊಂದು ಆಡಿಯನ್ಸ್ ಆಗಿ ಹೇಳ್ತೀನಿ, ಸಿನಿಮಾ ನೋಡುವಾಗ ಇತ್ತೀಚಿನ ಕನ್ನಡ ಸಿನಿಮಾ ಎಲ್ಲ ಚೆನ್ನಾಗಿಲ್ಲ ಅಂತ ಯಾವ್ದಿಲ್ಲ, ಬಟ್ ನಮ್ಗೆ ಇಷ್ಟ ಆಗ್ತಿಲ್ಲ ಆಡಿಯನ್ಸ್ ಆಗಿ. ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಗೆ ಅಡಿಕ್ಟ್ ಆಗಿರ್ತೀವಿ ನಾವು. ಹಿಂದಿ ನೋಡ್ತೀವಿ, ಮಲಯಾಳಂ ನೋಡ್ತೀವಿ, ತೆಲುಗು ನೋಡ್ತೀವಿ, ತಮಿಳ್ ನೋಡ್ತೀವಿ, ಕರೆಕ್ಟಾ? ಸೊ ಅವಾಗೆಲ್ಲ ಅವು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳ್ತೀವಿ. ನಾನು ಗುರು ಸರ್ ಹತ್ರ ಫಸ್ಟ್ ಹೋದಾಗ, ಕತೆ ಕೇಳಿದಾಗ ನಂಗೆ ತುಂಬಾ ನಾನು ತುಂಬಾ ಸಿನಿಮಾ ಮಾಡಿದೀನಿ, ಹೋಗೋದು ಆಕ್ಟ್ ಮಾಡ್ಬಿಟ್ಟು ಬರೋದು. ಬಟ್ ಅವ್ರ ಹತ್ರ ಕತೆ ಕೇಳಿದಾಗ ನಂಗೆ ಅನ್ಸಿದ್ದು, ಚೆನ್ನಾಗಿದೆಯಲ್ಲ ಕತೆ, ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಅವ್ರ ಟೀಮ್ ಜೊತೆ ನಾನು ವರ್ಕ್ ಮಾಡಿದೆ, ವರ್ಕ್ಶಾಪ್ ಎಲ್ಲ. ಸೊ ಅಂತ ಸಿನಿಮಾ ನಾನು ಒಂದು 15 ಸಿನಿಮಾ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ ಇಂದ ಇರೋ ಸಿನಿಮಾ. ಯಾಕಂದ್ರೆ ನಂದು ಟೆಲಿವಿಷನ್ ಅಲ್ಲಿ ಕಾಮಿಡಿ ಕಿಲಾಟ ಸ್ವಲ್ಪ ಜನ ನೋಡಿರ್ಬೋದು, ಅದೇ ರೀತಿ ಸೀರಿಯಲ್ ಅಲ್ಲಿ ನೋಡಿರ್ಬೋದು, ಬೇರೆ ಸಿನಿಮಾದಲ್ಲೂ ನೋಡಿರ್ಬೋದು. ಬಟ್ ಇದರಲ್ಲಿ ನನ್ನ ಗೆಟಪ್ ಅನ್ನೇ ಬೇರೆ ರೀತಿ ಮಾಡಿಸಿ, ನನ್ನ ಇಡೀ ದೇಹದಲ್ಲೂ ಸ್ವಲ್ಪ ಎದ್ದು ಕಾಣೋದು ಕೂದ್ಲಿ, ಅದನ್ನು ಹಾಳು ಮಾಡಿ ತೋರಿಸಿದ್ದಾರೆ. ಸೊ ನಾನು ನೋಡಿಲ್ಲ ಸಿನಿಮಾ, ಇವಾಗ ಇನ್ನೊಂದು ನೋಡ್ಬೇಕು ಹಿಂಗೆ ಏನ್ ಬರುತ್ತೆ ಅಂತ. ಸೊ ಎಲ್ಲರೂ ಯಾವಾಗ ರಿಲೀಸ್ ಆಗುತ್ತೆ ಆದಷ್ಟು ಫಸ್ಟ್ ಡೇನೆ ಹೋದ್ರೆ ನಮ್ಗೆ ಇನ್ನೂ ಖುಷಿ. ಯಾಕಂದ್ರೆ ನಿಮ್ಮಂತ ಯೂತ್ಸ್ ಇಂದ ಇವಾಗ ಸೋಷಿಯಲ್ ಮೀಡಿಯಾ ಎಲ್ಲ ಜಾಸ್ತಿ ಆಗ್ತಿರೋದು, ಅವಾಗಲೇ ನೋಡಿದ್ರೆ ಬಂದು ಕೂಡ್ಲೆ ನೋಡಿ ಎಲ್ಲ ಆನ್ ಆಗಿದೆ, ಇಲ್ಲಿ ಮಾತಾಡ್ತಿದ್ರೆ ಎಲ್ಲ ಕಡೆ ಗೊತ್ತಾಗ್ತಿದೆ. ಸೊ ನಮ್ಮ ಸಿನಿಮಾ ತಂಡಕ್ಕೂ ಇದೇ ರೀತಿ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಆಮೇಲೆ ಸ್ಕ್ಯಾನರ್ ಇದೆ, ಅದು ಇನ್ಸ್ಟಾಗ್ರಾಮ್ ಸರ್, ಸ್ಕ್ಯಾನರ್ ಇದೆ, ಅದ್ರಲ್ಲಿ ನಿಮ್ಗೆ ಅಪ್ಡೇಟ್ ಎಲ್ಲ ಬರ್ತಾ ಇರುತ್ತೆ. ಯಾಕಂದ್ರೆ ಸೆಪ್ಟೆಂಬರ್ ಅಲ್ಲಿ ಇರೋದು ಮರ್ತೋಗುತ್ತೆ, ಅದ್ರ ಮಧ್ಯೆ ತುಂಬಾ ಸಿನಿಮಾ ಬಂದೋಗುತ್ತೆ ಅಂದ್ರೆ ಹಂಗಲ್ಲ, ಅದನ್ನ ಸ್ಕ್ಯಾನ್ ಮಾಡಿದ್ರೆ ನಮ್ಗೆ ಇನ್ಸ್ಟಾ ಪೇಜ್ ಸಿಗುತ್ತೆ. ಸೊ ಎಲ್ಲರೂ ನೋಡಿ, ಓಕೆನಾ?